25 ಮುದ್ದೆ ತಿಂತಾನೆ, 40 ಚಪಾತಿ ತಿಂತಾನೆ. ಜಠರಾಗ್ನಿ ಪ್ರದೀಪ್ತವಾಗಿದೆ. ಒಬ್ಬ ಮನುಷ್ಯ 8,000 ಹೆಜ್ಜೆ ದಿವಸ ನಡಿಬೇಕು, 4-6 ಮೆಟ್ಲಿಗೆ ದಿವಸ ಹತ್ತಬೇಕು. ಪುಟ್ಟ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲವೇ ಇಲ್ಲ. ತುಂಬಾ ದುರಂತ, ಅತ್ಯಂತ ಪುಟ್ಟ ಮಕ್ಕಳಲ್ಲಿ ನಾವು ಕಾನ್ಸ್ಟಿಪೇಷನ್ ಅಂತಕ್ಕಂಥ ಪ್ರಾಬ್ಲಮ್ ನೋಡುತ್ತೆ. ದೀರ್ಘಕಾಲೀನವಾಗಿ ಕಾನ್ಸ್ಟಿಪೇಷನ್ ಇದ್ರೆ ಒಂದು ಗ್ಯಾಸ್ಟ್ರೈಟಿಸ್, ಒಂದು ದೇಹದ ತೂಕ ಜಾಸ್ತಿ ಆಗ್ತಕ್ಕಂಥದ್ದು, ಒಂದು ಆಂಗ್ಸೈಟಿ, ಪೈಲ್ಸ್, ಲೂಬ್ರಿಕೇಶನ್ ಜಾಸ್ತಿ ಮಾಡ್ಕೋಬೇಕು ಅಂದಾಗ ವಂಡರ್ಫುಲ್ ರೆಮಿಡಿ. ಮಲಬದ್ಧತೆ ಅನ್ನೋದು ಒಂದು ರೋಗಕ್ಕಿಂತ ಹೆಚ್ಚಾಗಿ ಒಂದು ಅವಸ್ಥೆಯಾಗಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಪುಟ್ಟ ಮಕ್ಕಳಿಗೆ ಮಲಬದ್ಧತೆ. ಒಂದು ಕಾಲದಲ್ಲಿ ತುಂಬ ವಯಸ್ಸಾದವ್ರಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲು, ಏನೂ ಕೆಲಸ ಇಲ್ಲಪ್ಪ, ಸುಮ್ಮನೆ ಕೂತ್ಕೊಂಡಿದ್ದಾರೆ ಹಿರಿಯರ ಮನೇಲಿ, ಯಾವುದೇ ವಿಧವಾದಂತಹ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಸಿಕ್ಕಾಪಟ್ಟೆ ಒಬೀಸ್ ಅಂದರೆ ಮಾರಣಾಂತಿಕವಾದಂತಹ ಸ್ಥೌಲ್ಯ, ಕಂಠದಿಂದ ಸೊಂಟದವರೆಗೂ ಒಂದೇ ರೀತಿಯಾದಂಥ ಹೊಟ್ಟೆ, ತಿರ್ಗಕ್ಕೆ ಆಗಲ್ಲಪ್ಪ, ಅಂಥ ದೇಹ ಕಾಯಗಳಿದ್ದವರು ಮಾತ್ರ ಮಲಬದ್ಧತೆ. ಸಿಕ್ಕಾಪಟ್ಟೆ ಜಂಕ್ ಫುಡ್ ತಿನ್ನೋರಿಗೆ ಇವತ್ತು ಮಲಬದ್ಧತೆ. ಹೀಗೆಲ್ಲ ನಾವು ಒಂದು ನೋಷನ್ಸ್ನ ಇಟ್ಕೊಂಡಿರ್ತೀವಿ. ಖಂಡಿತ ಅವೆಲ್ಲವೂ ಸರಿ, ಅದನ್ನು ಯಾವುದೂ ನಾನು ಡಿಸ್ಪ್ರೂವ್ ಮಾಡೋಕ್ಕಿಲ್ಲ. ಆದರೆ ಮಲಬದ್ಧತೆಗೆ ಕಾರಣ ಹೆಂಗೆ ಹುಡುಕಬೇಕು? ನಾವು ನಲ್ಲಿಲಿ ನೀರು ಬರ್ತಾ ಇಲ್ಲ ಅಂದರೆ ನಲ್ಲಿ ಬದಲಾಯಿಸೋದಲ್ಲ, ನಲ್ಲಿ ನೀರು ಬರ್ತಾ ಇಲ್ಲ ಟ್ಯಾಂಕಲ್ಲಿ ನೀರು ಇದೆಯಲ್ಲೋ ನೋಡಬೇಕು. ಇಂಜೆಷನ್ನು, ಅಸಿಮಿಲೇಷನ್ನು, ಡೈಜೆಷನ್ನು, ಎಜೆಷನ್ನು, ಇದು 4 ಪಾರ್ಟ್ಸ್ ಆ್ಯಂಡ್ ಪ್ರೋಸೆಸ್ ಆಫ್ ಡೈಜೆಷನ್ ಅಂತ ಕರಿತೀವಿ. ಜೀರ್ಣ ಪ್ರಕ್ರಿಯೆ ಒಂದು ಕೊಂಡಿ ಇದು. ಸೊ ನಾವು ಏನನ್ನು ತಿಂತೀವಿ ಅದು ನಮಗೆ ಆಹಾರದಲ್ಲಿ ಸಾರ ಭಾಗ ಮತ್ತು ಕಿಟ್ಟ ಭಾಗ ಅಂತ ಆಗುತ್ತೆ. ಸಾರ ಭಾಗ ಅಂದರೆ ನಮ್ಮ ಯೂಸ್ಫುಲ್ ಪಾರ್ಟ್, ನಮಗೇನೇನು ದಿವಸ ಚೈತನ್ಯ ಬೇಕು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ ಅಂತ ಹೇಳ್ತೀವಿ. ಸಾರ ಭಾಗವಾಗಿ ಪರಿವರ್ತಿತವಾಗ್ತಕ್ಕಂಥದ್ದು ನಮಗೆ ಒಂದು ಅಂಶ, ಯಾಕಂದರೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗೆ ಎನರ್ಜಿ, ಚೈತನ್ಯಕ್ಕೆ ಅಷ್ಟು ಬೇಕು. ಕಿಟ್ಟ ಭಾಗ ಅಂದರೆ ವೇಸ್ಟ್. ಫಾರ್ ಎಕ್ಸಾಂಪಲ್, ಇವತ್ತು ನಾಳೆ ಒಂದು ಹಬ್ಬ ಇದೆ, ನಮ್ಮಲ್ಲಿ ಒಂದು ಪಾರ್ಟಿ ಇದೆ, ಒಂದು ಸಡಗರ ಸಂಭ್ರಮ ಇದೆ ಅಂದಾಗ ಇವತ್ತು ಮನೆ ಕ್ಲೀನಾಗಿರೋಲ್ಲ, ಜಾಸ್ತಿ ಗಲೀಜಾಗುತ್ತೆ. ಯಾಕೆಂದರೆ ಅಡುಗೆ ಮನೆಯ ಗಲೀಜು, ಡ್ರಾಯಿಂಗ್ ರೂಮ್ನ ಗಲೀಜು, ಬೆಡ್ರೂಮ್ನ ಗಲೀಜು, ಹಾಲ್ನ ಗಲೀಜು, ಎಲ್ಲ ಗಲೀಜನ್ನು ಹಾಲಲ್ಲಿ ಕೂಡಿ ಕಸ್ಕೊಂಡು ಅತಿ ಹೆಚ್ಚಿನ ಒಂದು ಕಸವನ್ನು ತೆಗೆದು ಹೊರಗೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಒಂದು ರೂಮ್ ದೊಡ್ಡದಾಗಿ ಕಾಣಿಸ್ಬೇಕಪ್ಪ, ಇವಾಗ ನಾವು ತುಂಬ ವಿಶಾಲವಾಗಿ ಆಗಬೇಕು ಅಂದಾಗ ಏನು ಮಾಡ್ತೀವಿ? ಗೋಡೆಯನ್ನು ತಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಳಗಿರತಕ್ಕಂತಹ ಪರಿಕರಗಳನ್ನು ಪ್ರಮಾಣ, ಗಾತ್ರ, ಅವಶ್ಯಕತೆ ಇದ್ದಷ್ಟು ಮಾತ್ರ ಇಟ್ಕೊಂಡು ಬೇಡನೆಲ್ಲ ಹೊರಗೆ ಹಾಕ್ತೀವಿ. ಆವಾಗ ರೂಮ್ ಸ್ವಲ್ಪ ವಿಶಾಲವಾಗಿ ಕಾಣುತ್ತೆ. ಫರ್ನಿಚರ್ನ ಸೈಜ್ ಕಮ್ಮಿ ಮಾಡ್ತೀವಿ, ಹೆಚ್ಚಿರ್ತಕ್ಕಂಥ ಫರ್ನಿಚರ್ನೇ ಕಮ್ಮಿ ಮಾಡ್ಕೋತೀವಿ. ಹೀಗೆ ಕಾನ್ಸ್ಟಿಪೇಷನ್ಗೆ ಪ್ರಮುಖವಾದಂತಹ ಕಾರಣ, ಸಂಸ್ಕೃತದಲ್ಲಿ ಮಾತು ಹೇಳ್ತೀವಿ, ಸರ್ವೇಪಿ ರೋಗ ಮಂದಾಗ್ನವು ಸುತರ ಮುದ್ರಾಣಿ ಚ ಅಂತ. ಎಲ್ಲ ಕಾಯಿಲೆಗಳಿಗೂ ಕಾರಣ ಏನಪ್ಪ ಅಂದರೆ ಮಂದ ಅಗ್ನಿ. ಅಗ್ನಿ ಜ್ವಲಂತವಾಗಿರಬೇಕು, ಜಠರಾಗ್ನಿ ಪ್ರದೀಪ್ತವಾಗಿರಬೇಕು, ಜ್ವಲಂತವಾಗಿರಬೇಕು. ಎಷ್ಟೋ ಜನ ನಾನು ಹೇಳ್ತೀನಿ, ಏನು ರೀ ಅವನು ಹೊಟ್ಟೆಯಲ್ಲಿ ಏನು ಇಟ್ಕೊಂಡಿದ್ದಾನೆ, ಏನು ತಿಂದರೂ ಜೀರ್ಣಿಸ್ಕೋತಾನಲ್ರಿ, 25 ಮುದ್ದೆ ತಿಂತಾನೆ, 40 ಚಪಾತಿ ತಿಂತಾನೆ, ಸಿಕ್ಕಿದ್ದೆಲ್ಲ ತಿಂತಾನೆ ಇರ್ತಾನೆ, ಅವ್ನಿಗೇನೂ ಕಾಯಿಲೆ ಬರಲ್ಲ ಅಂತ. ಜಠರಾಗ್ನಿ ಪ್ರದೀಪ್ತವಾಗಿದೆ. ಇವತ್ತಿಗೂ ತುಂಬ ಶ್ರಮಿಕ ವರ್ಗ, ಒಬ್ಬ ದಿಮ್ಮಿ ಎತ್ತೋನು, ತುಂಬ ಕೆಲಸ ಮಾಡ್ತಕ್ಕಂಥವನು, ಬೆಳಗಿಂದ ರಾತ್ರಿವರೆಗೂ ತನ್ನ ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಚೆನ್ನಾಗಿ ಮಾಡ್ತಾನೆ ನೋಡಿ, ಅವನು ಕಾನ್ಸ್ಟಿಪೇಷನ್ನ ಭಯವೇ ಇಲ್ಲ. ಕಾನ್ಸ್ಟಿಪೇಷನ್ನ ಭಯ ಆತನಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಮೈ ಬಗ್ಗಿಸಿ ಎದ್ದು ದುಡಿದಿರ್ತಾನೆ. ತುಂಬ ಲೆಥರ್ಜಿಕ್, ತುಂಬ ಆಲಸಿ, ತುಂಬ ಸೋಮಾರಿ, ವೈಟ್ ಕಾಲರ್ ಜಾಬು, ಟೇಬಲ್ ಟಾಪ್ ಜಾಬ್ ಮಾಡಿಕೊಂಡು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದೆ. ಇವತ್ತು ವಾಕಿಂಗ್ ಮಾಡ್ರಪ್ಪ ಅಂದರೆ ಎಂಥ ಒಂದು ಪರಿಸ್ಥಿತಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಬೀದಿಲಿ ಯಾರಾದರೂ ಬರೆದಿದ್ದೋನು ಇವತ್ತು ವಾಕಿಂಗ್ ಬಂದ ಅಂದರೆ, ಏನು ಸರ್ ಡಯಾಬಿಟೀಸ್ ಬಂತಾ? ಈ ಪರಿಸ್ಥಿತಿ ನಾವು ಬಂದು ನಿಂತ್ಕೊಂಡ್ಬಿಡ್ತೀವಿ ಹೊರತು, ಒಬ್ಬ ಮನುಷ್ಯ ಒಂದು 8,000 ಹೆಜ್ಜೆ ದಿವಸ ನಡಿಬೇಕು, 4-6 ಮೆಟ್ಲಿಗೆ ದಿವಸ ಹತ್ತಬೇಕು, 4-6 ಮೆಟ್ಲಿಗೆ ಇಳಿತಕ್ಕಂಥ ಪ್ರಯತ್ನ ಮಾಡಬೇಕು. ಇವತ್ತು ಎಲ್ಲ ಕಡೆ ಲಿಫ್ಟಿನ ವ್ಯವಸ್ಥೆ ಆಗಿಬಿಟ್ಟಿದೆ. ಮನೆ ಒಳಗಡೆ ಲಿಫ್ಟ್ಗಳು, ಆಫೀಸಲ್ಲಿ ಲಿಫ್ಟ್ಗಳು, ಎಲ್ಲ ಕಡೆ ನಮಗೆ ಮೆಟ್ಲು ಇದ್ದರೂ ಕೂಡ ವಿ ವಿಲ್ ಆಲ್ವೇಸ್ ಆಫ್ ಆನ್ ಆಟೋಮೇಟೆಡ್ ಲಿಫ್ಟಿಂಗ್ ಸಿಸ್ಟಮ್, ಎಕ್ಸ್ಕಲೇಟರ್, ಲಿಫ್ಟು, ಇವೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಪುಟ್ಟ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲವೇ ಇಲ್ಲ. ತುಂಬ ದುರಂತ, ಅತ್ಯಂತ ಪುಟ್ಟ ಮಕ್ಕಳಲ್ಲಿ ನಾವು ಕಾನ್ಸ್ಟಿಪೇಷನ್ ಅಂತಕ್ಕಂಥ ಪ್ರಾಬ್ಲಮ್ ಮಾಡೋದು. ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಒಪ್ಪತಕ್ಕಂಥ ಒಂದು ಪದನ, ಯಾವುದಾದ್ರು ಪ್ರಾಣಿಗೆ ಕಾನ್ಸ್ಟಿಪೇಷನ್ ಒಪ್ಪಕ್ಕಾಗತ್ತಾ? ಎಷ್ಟು ಆ್ಯಕ್ಟಿವಿಟಿ ಅದು ಮಾಡುತ್ತೆ ನೋಡಿ. ಒಂದು ನಾಯಿ ಮರಿ ತನಗೆ ಜೀರ್ಣ ಆಗಿಲ್ಲ ಅಂದರೆ ಹೋಗಿ ಬೀದಿಯಲ್ಲಿ ಹುಡುಕೊಂಡು ಹೊಲ್ ತಿಂದು ವಾಂತಿ ಮಾಡಿಕೊಂಡು ತನ್ನ ಕೋಷ್ಟವನ್ನು ಶುದ್ಧಿ ಮಾಡ್ಕೊಳ್ಳುತ್ತೆ. ಅಂದರೆ ಒಂದು ಹೊತ್ತು ಅಜೀರ್ಣ ಅದು ಸಿಸ್ಟಮ್ಗೆ ಸೆನ್ಸ್ ಮಾಡಿ ತುಂಬ ಹುಷಾರು, ನಾನು ಇರಬೇಕು, ನನಗೆ ಯಾವುದೇ ಪ್ರಾಬ್ಲಮ್ ಬರಬಾರ್ದು, ಬಂದುಬಿಟ್ರೆ ಪ್ರಾಬ್ಲಮ್ಮು ತ್ವರಿತವಾಗಿ ಅದರಿಂದ ಹೊರಗಾಗಬೇಕು ಅಂಥೇಳಿ ಸುಮಾರು 2 ದಿವಸ 3 ದಿವಸ ನಾಯಿ ಊಟವೇ ಮಾಡೋಲ್ಲ. ನೋಡಿ, ಯಾರ ಮನೆ ನಾಯಿ ಸಾಕಿದ್ರೆ 100ಕ್ಕೆ 100 ನಾನು ಹೇಳ್ತಕ್ಕಂಥ ಮಾತು ಸತ್ಯ. ಬೆಕ್ಕಿಗೆ ಜ್ವರ ಬರೋ ಮಾತು ಅಂತ ಹೇಳ್ತೀವಿ. ಬೆಕ್ಕಿಗೆ ಯಾಕೆ ಜ್ವರ ಬರೋಲ್ಲ? ಅದ್ರ ಕೋಷ್ಟ ತುಂಬ ಶುದ್ಧಿ. ಒಂದು ಚೂರು ಏನಾದರೂ ಅಪ್ರಿಯವಾದಂತಹ ಅಜೀರ್ಣಕಾರಿ ಅಂತ ಆಹಾರವನ್ನು ಬೆಕ್ಕು ತಿಂದುಬಿಟ್ರೆ ಅದು ಸಂಪೂರ್ಣ ಜೀರ್ಣ ಆಗಿ ಶರೀರದಿಂದ ಹೊರಗೆ ಹೋಗಬೇಕು. ಮಲದ ರೂಪದಲ್ಲೋ ವಾಂತಿ ರೂಪದಲ್ಲೋ ಹೋಗೋವರೆಗೂ ಅದು ಬೇರೆ ಆಹಾರವನ್ನು ಸೇವನೆ ಮಾಡೋದೇ ಇಲ್ಲ. ನಾವೇನು ಮಾಡ್ತೀವಿ? ಬೆಳಗ್ಗೆನೋ ತಿಂತೀವಿ, ತಿರ್ಗಾ ಇವತ್ತು ಎಲ್ಲ ಮನೆಗಳಲ್ಲೂ, ಯಾವ ಮನೆಯೂ ಅಲ್ಲ, ಬಹುಶಃ ಬಹುತೇಕ ಎಲ್ಲ ಮನೆಗಳಲ್ಲೂ ಬೇಕರಿಯ ಒಂದು ಭಾಗ
ಮೈಕ್ರೋ ಯೂನಿಟ್ ಆಫ್ ಬೇಕ್ರಿ ಮನೆಯಲ್ಲೇ ಓವನ್ ಇಟ್ಕೊಳ್ತಕ್ಕಂಥದ್ದು, ರೆಡಿಮೇಡ್ ಬಿಸ್ಕೆಟ್ಸ್ನ ಅಲ್ಲಿ ಇಲ್ಲಿ ತೊಗೊಂಬಂದು ಶೇಖರಿಸ್ತಕ್ಕಂಥದ್ದು. ಇವತ್ತು ಯಾರಾದರೂ ಬಂದರೆ ಹಾಸ್ಪಿಟಾಲಿಟಿಯ ಭಾಗ ಬಿಸ್ಕೆಟ್ ಆಗಿಬಿಟ್ಟಿದೆ. ಯಾರಾದರೂ ಬಂದರೆ ಹಿಂದಿನ ಕಾಲದಲ್ಲಿ ಕೋಸಂಬರಿ ಕೊಡೋರು, ಪಾನಕ ಕೊಡೋರು, ಚಕ್ಲಿ ಕೊಡೋರು, ನಿಪ್ಪಟ್ಟು ಕೊಡೋರು, ಎಳ್ಳು ಕೊಡೋರು, ಅನೇಕದಂಥ ನಮ್ಮ ತನವನ್ನು ಪ್ರದರ್ಶನ ಮಾಡ್ತಕ್ಕಂಥ, ನಮ್ಮ ಕೈ ಕಸರತ್ತು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಖಾದ್ಯಗಳನ್ನು ಮನೇಲಿ ಮಾಡಿದ್ದನ್ನು ಕೊಡ್ತಾ ಇರೋರು. ಇವತ್ತು ಆ ಪ್ರಮಾಣ ಆಲ್ಮೋಸ್ಟ್ ನಶಿಸಿ ಹೋಗ್ಬಿಟ್ಟಿದೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಅಂತ ಹೇಳ್ಬೋದು. ಇವತ್ತೆಲ್ಲ ಆ್ಯಪ್ಸಲ್ಲಿ ತರದ್ದು ನಿಮಗೆ ಆತಿಥ್ಯವನ್ನು ಕೊಡ್ತಕ್ಕಂಥದ್ದು, ಅಥವಾ ನಾವು ಶನಿವಾರ ಭಾನುವಾರಗಳು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಮನೇಲಿ ಅಡುಗೆ ಮನೆಯೇ ಇಲ್ವೇನೋ ಅಂತಕ್ಕಂಥ ರೀತಿಯಲ್ಲಿ ಈ ಹೋಟ್ಲ್ಗಳ ಮುಂದೆ ಮುಗಿ ಬೀಳ್ತಕ್ಕಂಥ ನೋಡ್ತಿದ್ದೀವಿ. ಯಾವುದೇ ಸಂಭ್ರಮ ಮದುವೆಯಿಂದ ಹಿಡಿದು ಹುಡ್ದಬ್ಬದವರೆಗೂ ಇವತ್ತು ತುಂಬ ರಿಚ್ ಫುಡ್ ನಮ್ಗೆ ಅಷ್ಟು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅಂತಹ ಒಂದು ಆಹಾರವನ್ನು ನಾವು ತೊಗೊಳ್ತೀವಿ. ಆ್ಯಂಬುಲೆನ್ಸ್ಗಿಂತ ತುಂಬ ಫಾಸ್ಟಾಗಿ ಒಂದು ಪಿಜ್ಜಾ ನಮ್ಮ ಮನೆಗೆ ತರಿಸ್ಕೋತೀನಿ, ಅದಕ್ಕೆ ದುಡ್ಡು ಕೊಡಲ್ಲ ಅಂತಕ್ಕಂಥ ಒಂದು ಪದ್ಧತಿಗೆ ನಾವು ಬಂದು ನಿಂತ್ಕೊಂಡಿದ್ದೀವಿ ಅಂದಾಗ ಈ ಥರದ ಎಂಡ್ ರಿಸಲ್ಟ್ ಇದು ಕಾಸೇಟಿವ್ ಫ್ಯಾಕ್ಟರ್ ಅಲ್ಲ. ಕಾನ್ಸ್ಟಿಪೇಷನ್ನು ಅನೇಕ ಸಂದರ್ಭದಲ್ಲಿ ಇವಾಗ ತಾನೇ ಶುರು ಆಗ್ಬಿಟ್ಟಿದೆ ಸರ್ ಕಾನ್ಸ್ಟಿಪೇಷನ್, ನಮ್ಮ ಮೋಷನ್ ಆಗ್ತಾಯಿಲ್ಲ ಅಂತ. ಯಾರಿಗೆ ಮೋಷನ್ ಆಗಲ್ವೋ ಹತ್ತಿರ ಕರೆದು ಕಿವಿಲಿ ಕೇಳಿಸಿ ಹೆಂಗೆ ಅನ್ಸುತ್ತೆ ನಿಮಗೆ ಅಂತ, ತುಂಬ ಸಮಸ್ಯೆ ಇದೆ ಅಂತ. ದೀರ್ಘಕಾಲೀನವಾಗಿ ಕಾನ್ಸ್ಟಿಪೇಷನ್ ಇದ್ದರೆ ಒಂದು ಗ್ಯಾಸ್ಟ್ರೈಟಿಸು, ಒಂದು ದೇಹದ ತೂಕ ಜಾಸ್ತಿ ಆಗ್ತಕ್ಕಂಥದ್ದು, ಒಂದು ಆ್ಯಂಗ್ಸೈಟಿ, ಒಂದು ಸ್ಟ್ರೆಸ್ಸು, ಪೈಲ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಪೈಲ್ಸ್, ಸತ್ಸಂಬಂಧಿಸುವಂಥ ಅನೇಕ ಗುದ ವಿಕಾರಗಳು, ಏನೋ ರೆಕ್ಟಲ್ ಪ್ರಾಬ್ಲಮ್ಸ್ ಅಂತ ನಾವು ಕರಿತೀವಿ. ಅಂದರೆ ಪೈಲ್ಸ್ಗೆ ಕಾನ್ಸ್ಟಿಪೇಷನ್ಗೆ ಏನು ಸರ್ ಸಂಬಂಧ? ದೀರ್ಘಕಾಲೀನವಾಗಿ ಯಾರಿಗೆ ಮೋಷನ್ನು ಸ್ಮೂತಾಗಿ ಸಾಫ್ಟಾಗಿ ಹೊರಗೆ ಹೋಗಲ್ವೋ ಅದು ಅಕ್ಯುಮುಲೇಟ್ ಆಗಿ ಪ್ರೆಷರ್ ಒಳಗಡೆ ಜಾಸ್ತಿ ಮಾಡ್ತಾ ಬರುತ್ತೆ. ಒಳಗಡೆ ಮೋಷನ್ನು ತುಂಬ ಹಾರ್ಡ್ ಸ್ಟೂಲ್ಸ್, ಗಟ್ಟಿ ಮಲ ಉತ್ಪನ್ನ ಆದಾಗ ಒಳಗಡೆ ಇರತಕ್ಕಂಥ ರಕ್ತನಾಳದ ಮೇಲೆ ವಿಶೇಷವಾದಂಥ ಪ್ರೆಷರ್ ಅದು ಕೊಡ್ತಾ ಇರುತ್ತೆ. ಸೊ ಜಾಸ್ತಿ ಪ್ರೆಷರ್ ಅದು ಕೊಟ್ಟಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ರಕ್ತನಾಳ ರಪ್ಚರ್ ಆಗುತ್ತೆ. ರಪ್ಚರ್ ಆದಾಗ ಏನಾಗುತ್ತೆ, ಬೀಳುತ್ತೆ. ನಾವೇನು ಮಾಡ್ತೀವಿ, ಅವಾಗ ಲೋಕಲ್ ಯಾವುದೋ ಒಂದು ಕ್ರೀಮ್ ಹಚ್ಕೊಂಡು ಬಿಡ್ತೀವಿ, ಯಾವುದೋ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಏನೋ ಒಂದು ಚಿಕಿತ್ಸೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಮ್ಗೆ ಇನ್ಶೂರೆನ್ಸ್ ಇದೆ ಅಂತಕ್ಕಂಥ ಒಂದು ಸೇಫ್ಟಿ ಝೋನಲ್ಲಿ ನಾವು ಇದ್ದೀವಿ ಅಂತ ಅನ್ಕೋತೀವಿ. ಪ್ಲೀಸ್ ಪ್ರೇ ಗಾಡ್, ನಿಮ್ಗೆ ಇನ್ಶೂರೆನ್ಸ್ ದುಡ್ಡು ಹೋದರೂ ಪರವಾಗಿಲ್ಲ, ಯಾವುದೇ ಇನ್ಶೂರೆನ್ಸ್ನ ನಾನು ಕ್ಲೇಮ್ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ನನ್ನ ಜೀವನ ನಡೆಸು. ನಾನು ಬದುಕಿರೋಷ್ಟು ದಿವಸ ನನ್ನ ಇನ್ಶೂರೆನ್ಸು ಸೇಫ್ಟಿಗೋಸ್ಕರ ಅಷ್ಟೇ. ನಾನು ಅದು ಬಳಸ್ತಕ್ಕಂಥ ಅನಿವಾರ್ಯತೆ ಅವಶ್ಯಕತೆ ನನಗೆ ಕೊಡಬೇಡ. ದಾನ ಅಂತ ಅನ್ಕೋತೀನಿ, ಯಾರು 10 ಜನಕ್ಕೆ ಅನುಕೂಲ ಆಗೋದಿದ್ರೆ ಆಗಲಿ. ಆದರೆ ನನ್ನ ಇನ್ಶೂರೆನ್ಸ್ ಹಣ ನಾನು ಯಾವತ್ತೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಕ್ಲೇಮ್ ಮಾಡಬಾರ್ದು. ಅಷ್ಟು ಆರೋಗ್ಯವಾಗಿ ನಾನು ಇರಬೇಕು. ಜಾತಸ್ಯ ಮರಣಂ ಧ್ರುವಂ ಅಂತಕ್ಕಂಥ ಮಾತು ಹೇಳ್ತೀನಿ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಆದರೆ ಸಾವು ಹೆಂಗಿರಬೇಕು, ಒಂದು ಸಾರ್ಥಕ್ಯ ಇರಬೇಕು. ಒಂದು ಲ್ಯಾಕ್ಯೂನ ಅಂದರೆ ಒಂದು ಅನಿವಾರ್ಯತೆಯನ್ನು ನಾವು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಿ ಹೋಗತಕ್ಕಂಥ ರೀತಿಯಲ್ಲಿ ನಮ್ಮ ಸಾವಿರಬೇಕು. ಸಾಯುವಷ್ಟು ದಿವಸ ಬದುಕಿರಬೇಕು. ಅದಕ್ಕೋಸ್ಕರ ಆಹಾರ ಚೆನ್ನಾಗಿರಬೇಕು. ಅಂಗೈಯಲ್ಲಿ ಆರೋಗ್ಯ. ಇವತ್ತು ಅನೇಕ ಸಂದರ್ಭದಲ್ಲಿ ಅಂಗೈಗೆ ಅದು ಕ್ಯಾಪ್ಷನ್, ಅದು ಒಂದು ಪ್ರೋಗ್ರಾಮಿನ ಟೈಟ್ಲಿಗೆ ಚೆನ್ನಾಗಿರುತ್ತೆ, ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತೀವಿ. ನಾನು 100 ಎಪಿಸೋಡ್ಸ್ ಅಂಗೈಯಲ್ಲಿ ಆರೋಗ್ಯ ಅಂತ ಮಾಡಿದೆ. ಅವಾಗ ಇದೆಲ್ಲ ನಾವು ಒಳ್ಳೆಯದನ್ನು ಕೇಳಿದ್ದೀವಿ, ಕೆಟ್ಟದನ್ನು ಕೇಳಿದ್ದೀವಿ. ಕೈಯಲ್ಲಿ ಊಟ ಮಾಡ್ತಕ್ಕಂಥ ಒಂದು ಸ್ವಾದ ಟೇಸ್ಟ್ ಮಾಡಿ ನೋಡಿ. ಸ್ಪೂನು ಎಷ್ಟೋ ಕಡೆ ಓಪನ್ ಆಗಿರ್ತಾರೆ, ಮೈಕ್ರೋ ಆರ್ಗಾನಿಸಮ್ಸು, ಮ್ಯಾಕ್ರೋ ಆರ್ಗಾನಿಸಮ್ಸು ತೊಳೆದಿರ್ತಾರೋ ಇಲ್ವೋ, ಯಾವ ನೀರಲ್ಲಿ ತೊಳಿತಾರೆ, ನಮಗೆ ಸೋಷಿಯಲ್ ಲೈಫಲ್ಲಿ ಇದೆಲ್ಲ ನಾವು ಖಾತ್ರಿಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ಪರಿಶುದ್ಧವಾದಂಥ ನೀರಿನಲ್ಲಿ ಕೈನ ತೊಳ್ಕೊಂಡು ಊಟ ಮಾಡಿ ನೋಡಿದಾಗ ಆ ಆನಂದವೇ ಬೇರೆ. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದಾಗ, ಒಂದು ತಟ್ಟೆ ಮಾಡ್ಕೊಂಡು ಊಟ ಮಾಡಿ, ಅದರ ಆನಂದವೇ ಬೇರೆ. ನಾವು ಪ್ಲಾಸ್ಟಿಕ್ಕಲ್ಲಿ, ಫೈಬರಲ್ಲಿ, ಅನೇಕವಾದಂಥ ಕೃತಕ ಪದಾರ್ಥಗಳಲ್ಲಿ ಊಟ ಮಾಡ್ತೀವಿ. ಬಾಳೆ ಎಲೆ, ಮುತ್ತುಕದ ಎಲೆ, ಅಡಿಕೆ ಪಟ್ಟೆ, ಮಣ್ಣಿನ ತಟ್ಟೆ, ಸಿಂಪಲ್ ಇಲ್ಲ. ನಾವು ತುಂಬ ಶ್ರೀಮಂತಿದ್ದು ಬೆಳ್ಳಿ ತಟ್ಟೆ, ಬಂಗಾರ ತಟ್ಟೆ, ಇಲ್ಲ ಸರ್ವೇ ಸಾಮಾನ್ಯವಾಗಿ ನಾನು ನೀವು ಎಲ್ಲರೂ ಬಳಸ್ತಕ್ಕಂಥ ಒಂದು ಸ್ಟೀಲ್ ತಟ್ಟೆ. ಇದರಲ್ಲಿ ಊಟ ಮಾಡೋಕ್ಕೂ, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋಕ್ಕೂ ದರ್ಶಿನಿ ಸ್ಟೈಲ್ ಆಫ್ ಈಟಿಂಗ್. ನಾನು ಯಾವ ದರ್ಶಿನಿ ನಿಂದಕ್ಕೂ ಅಲ್ಲ, ಆದರೆ ಗಬ 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 ಅಂತ ತಿಂದಾಗ ಇಲ್ಲಿವರೆಗೂ ತಿಂತೀವಿ, ಜೀರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೂತ್ಕೊಂಡು ತಿಂದಾಗ ಸರ್ವೇ ಸಾಮಾನ್ಯವಾಗಿ 40% ಕಮ್ಮಿ ತಿಂತೀವಿ. ಇದು ತುಂಬ ಅದ್ಭುತವಾದಂಥ ಒಂದು ಪರಿಕಲ್ಪನೆ. ಉಪವಾಸ ಮಾಡ್ತಕ್ಕಂಥದ್ದು ಕಾನ್ಸ್ಟಿಪೇಷನ್ ಒನ್ ಆಫ್ ದ ರೆಮಿಡೀಸ್. ನೀರು, ಆಚಮನ, ಈ ಹಿಂದಿನ ಪದ್ಧತಿಯಲ್ಲಿ ಎಲ್ಲರೂ ಊಟ ಹಾಕಿದ್ರು ಒಂಚೂರು ನೀರು ಹಾಕ್ಬಿಟ್ಟು ನೀರು ಕುಡಿದ್ಮೇಲೆ ಊಟ ಮಾಡ್ತಿದ್ರು. ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನ ನೋಡಿ, ಊಟ ಮಾಡಲಿಕ್ಕಿಂತ ಮುಂಚೆ ಸ್ವಲ್ಪ ತೀರ್ಥ ಬಡಿಸಿ ನೀಟ ಮಾಡ್ತಿದ್ರು. ಯಾರೋ ಉಪವಾಸ ಕೂತಿದ್ರೆ, ಉಪವಾಸ ನೆಬ್ಬಿಸ್ಬೇಕು ಅಂದ್ರೆ ಏನು ಮಾಡ್ತಾರೆ, ಅವರು ಕಟ್ಲೆಟ್ಟು ಬೋಂಡ ಕೊಡ್ತಾರೆ. ಉಪವಾಸ ಇದ್ದವನು ಉಪವಾಸವನ್ನು ಮುರಿಬೇಕು ಅಂದಾಗ ಫಸ್ಟ್ ಒಂದು ಲೋಟ ನೀರು ಕೊಡ್ತಾರೆ, ಆಮೇಲೆ ಒಂದು ಲೋಟ ಹಣ್ಣಿನ ರಸ ಕೊಡ್ತಾರೆ, ತದನಂತರ ತನಗೆ ಸಾಲಿಡ್ ಆಹಾರವನ್ನು ಕೊಡ್ತಾರೆ. ಯಾಕೆ ಕಾನ್ಸೆಪ್ಟ್ ಮಾಡ್ತಾರೆ? ಫಸ್ಟ್ ಎತ್ಕೊಂಡಾಗ ಅವ್ನು 5 ಸ್ಟಾರ್ ಹೋಟ್ಲ ಕರೆಸಿ ಊಟ ಮಾಡಿಬಿಡ್ಬೋದಲ್ಲ, ಯಾಕೆ ಅದನ್ನು ಮಾಡಲ್ಲ ಅಂದಾಗ ಕರಳು ತನ್ನ ಕೆಲಸ ಕಾರ್ಯಕ್ಷಮತೆಯನ್ನು ನಿಲ್ಲಿಸ್ಬಿಟ್ಟಿರುತ್ತೆ.
ಸೊ ಅದು ವಾಪಸ್ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಒಂದು ಸ್ವಲ್ಪ 4 ಹನಿ ನೀರು ಕುಡಿಯಪ್ಪ, ಅದರೊಳಗಡೆ ಒಂಚೂರು ಲೂಬ್ರಿಕೇಟ್ ಮಾಡುತ್ತೆ. ಆಮೇಲೆ ಹಿಂಗೆ ಬಗ್ಗೆ ಹೋಗಿರುತ್ತೆ ಎನರ್ಜಿ ಲೆವೆಲ್ಸು, ಅದೊಂಚೂರು ಹಿಂಗೆ ಬಂದು ನಿಂತ್ಕೋಬೇಕು, ಆಮೇಲೆ ಊಟ ಮಾಡಿದ್ರೆ ಸ್ಟ್ರೇಟ್ ಆಗುತ್ತಲ್ವ. ಹಿಂಗೆ ಬಿದ್ದೋಗಿರೋ ಎನರ್ಜಿನ ಒಂಚೂರು ಹಿಂಗೆ ಎದ್ದು ನಿಂತ್ಕೋಬೇಕು ಅಂದಾಗ ಸ್ವಲ್ಪ ಹಣ್ಣಿನ ರಸ ತಗೋಪ, ಅದು ದ್ರವ ರೂಪದಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ಓನ್ಲಿ ಟು ದ್ಯಾಟ್ ಪರ್ಸನ್. ಇವತ್ತೇನಾಗ್ಬಿಟ್ಟಿದೆ, ಫ್ರೂಟ್ ಜ್ಯೂಸ್ ಅಂದರೆ ಏನು ಇವತ್ತು ಎಲ್ಲ ಫ್ಯಾಂಟಸಿಗೆ ಬೀದಿ ಕೊನೆಯಲ್ಲಿರ್ತಕ್ಕಂಥ ಜ್ಯೂಸ್ ಅಂಗಡಿಗೆ ಹೋಗೋದು, ಚೆನ್ನಾಗಿ ಫ್ರೂಟ್ ಜ್ಯೂಸ್ ಆರ್ಡ್ರ್ ಮಾಡೋದು, ಎಷ್ಟು ದುಡ್ಡು ಹೇಳಿದ್ರು ಅದನ್ನು ಕೊಟ್ಟು ತಿನ್ನೋದು. ಅದರಿಂದ ಏನಾಗುತ್ತೆ, ಬೇಡದೇ ಇರತಕ್ಕಂಥ ಸಕ್ಕರೆ ಕ್ಯಾಲರೀಸು ನಮಗೆ ಬಂದು 50 kg ಇರ್ತಕ್ಕಂಥ ತ್ವರಿತವಾಗಿ 75 kg ಆಗ್ತಾನೆ, 75 kg 125 kg ಆಗ್ತಿದ್ದಾನೆ. ಅದರಿಂದ ಕಾಯಿಲೆಗಳು ಬರ್ತಾ ಇದೆ. ದುರಂತ ಏನಪ್ಪ ಅಂದರೆ ಬೇಕಾಗಿರತಕ್ಕಂಥ ಫೈಬರು ತೊಟ್ಟಿಗೆ ಹೋಗ್ತಾ ಇದೆ, ಕಸದ ಬುಟ್ಟಿಗೆ. ಅದು ತಿಂದು ಹೆಗ್ಗಣ ಬಲಿಷ್ಠವಾಗಿ ಅದ್ಭುತವಾಗಿ ದಷ್ಟಪುಷ್ಟವಾಗಿ ಆಗ್ತಿದೆ. ಮನುಷ್ಯನಿಗೆ ಬೇಡಲಾರದ ಕಾಯಿಲೆಗಳು ಅತಿ ಚಿಕ್ಕ ವಯಸ್ಸಿಗೆ ಬರ್ತಿದೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಫೋಕಸ್ ಮಾಡಬೇಕು. ಕಾನ್ಸ್ಟಿಪೇಷನ್ಗೆ ಸಂಬಂಧಪಟ್ಟ ಹಾಗೆ ಹಣ್ಣು, ಪಪ್ಪಾಯ ಒಂದು ಬೆಸ್ಟ್ ಫ್ರೂಟ್ಸ್, ಮೂಸಂಬಿ ಒಂದೊಂದು ಬೆಸ್ಟ್ ಫ್ರೂಟ್ಸ್, ಬಾಳೆಹಣ್ಣು ಒಂದೊಂದು ಬೆಸ್ಟ್ ಫ್ರೂಟ್ಸ್. ಸರ್ ಶುಗರ್ ಜಾಸ್ತಿ ಆಗ್ಬಿಡಲ್ವಾ ಸರ್, ಬಾಳೆಹಣ್ಣು ತಿನ್ನು ಅಂತ ಹೇಳ್ತಿದ್ದೀರಾ? ಐ ಆಮ್ ಎ ಡಯಾಬಿಟಿಕ್ ಫಾರ್ 15 years. ಹೆಂಗೆ ಸರ್ ಬಾಳೆಹಣ್ಣು ತಿನ್ನೋದು? ಪಾಪ್ಕಾರ್ನ್ ತಿಂತೀವಲ್ಲ, ಅದರಲ್ಲಿ ಎಷ್ಟು ಎನರ್ಜಿ, ಎಷ್ಟು ಉಪ್ಪು ಹೋಗುತ್ತೆ. ಬಿಸ್ಕೆಟ್ ತಿಂತೀವಲ್ಲ, ಎಷ್ಟು ಸಕ್ಕರೆಗಳು ಗೊತ್ತಿಲ್ಲದೆ ಇರತಕ್ಕಂಥ ನಮ್ಮ ಫಾರ್ಮ್ಯಾಟ್ ಇರುತ್ತೆ. ಒಂದು ತುತ್ತು 2 ಹೊತ್ತು ಊಟ ಕಮ್ಮಿ ಮಾಡಿ, ಸ್ವಲ್ಪ ವಾಕಿಂಗ್ ಜಾಸ್ತಿ ಮಾಡಿ. ಒಂದು ಬಾಳೆಹಣ್ಣು ತಿಂದ್ಬಿಟ್ರೆ ಯಾವ ಶುಗರು ಅದರಿಂದ ತುಂಬ ಗಣನೀಯವಾಗಿ ಜಾಸ್ತಿ ಆಗಲ್ಲ. ಆದರೆ ನಿಮ್ಮ ಮೋಷನ್ನು ತುಂಬ ಒಳ್ಳೆಯ ರೀತಿಯಿಂದ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಅಂದರೆ ಜೀರ್ಣಾಂಗಗಳು ಚೆನ್ನಾಗಿ ಮೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. 3 ರಿಂದ 5 ಲೀಟರ್ ನೀರು ಪ್ರತಿನಿತ್ಯ ಫ್ರಮ್ ಡಾನ್ ಟು ಡಸ್ಕ್, ಬೆಳಗಿನ ರಾತ್ರಿ ಒಳಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮದ ಒಳಗಡೆ ಚೆನ್ನಾಗಿ ನೀರು ಕುಡಿತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಬಿಸಿನೀರು ಕುಡಿದ್ಬಿಡಲ್ಲ ಸರ್, ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಏನು ಗೊತ್ತಾ? ನೀರು ಕಾಯಿ ಸಾರಿಸ್ಬಿಟ್ಟು ಬೆಳಗ್ಗೆ ಸ್ಟೋವ್ ಆಫ್ ಮಾಡಿಬಿಟ್ಟು ರಾತ್ರಿಗೂ ಅದನ್ನೇ ಬಿಸಿನೀರು ಕುಡಿಸೋದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಪಬ್ಲಿಕ್ ಕುಕಿಂಗಲ್ಲೋ ರೆಸ್ಟೋರೆಂಟ್ಸಲ್ಲೋ ನಾವು ಬಿಸಿನೀರು ಬೇಕು ಅಂತ ಕೇಳಿದಕ್ಕೋಸ್ಕರ ಆ ನೀರನ್ನ ಒಂಚೂರು ಬಿಸಿ ಮಾಡಿಬಿಟ್ಟು ಆರಾಮಾಗಿ ಕುಡಿತಕ್ಕಂಥ ರೀತಿಯಲ್ಲಿ ಘಟ ಅಂತ ಕುಡಿಯೋದು ಬಿಸಿನೀರಲ್ಲ, ಗುಟುಕು ಕುಡಿತಕ್ಕಂಥ ಬಿಸಿನೀರು ಹಾಕಿರ್ಬೇಕು. ಕಾನ್ಸ್ಟಿಪೇಷನ್ ನಿವಾರಣೆ ಆಗಬೇಕು ಅಂದರೆ ಸುಮಾರು 200 ರಿಂದ 250 ml ನೀರು, ಅದಕ್ಕೆ ಅರ್ಧ ಚಮಚ ಪರಿಶುದ್ಧವಾದಂಥ ತುಪ್ಪ, ಸಿಂಪಲ್ ಪ್ಯೂರ್ ಘೀ, ಅರ್ಧ ಚಮಚ ತುಪ್ಪ ಹಾಕೊಳ್ಳಿ. ನೆನಪಿರ್ಲಿ, ತುಪ್ಪ ಮತ್ತೆ ನೀರು ಡೆನ್ಸಿಟೀಸ್ ಬೇರೆ, ಮಿಕ್ಸ್ ಆಗಲ್ಲ. ತುಪ್ಪ ಯಾವತ್ತು ತೇಲುತ್ತೆ, ನೀರು ಕೆಳಗಡೆ ಇರುತ್ತೆ. ಒಂದು ಸ್ಟೀರರೋ ಸ್ಪೂನೋ ಕಡ್ಡಿನ ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಪ್ರತಿ ಹಂತದಲ್ಲೂ ಅದನ್ನು ಮಿಕ್ಸ್ ಮಾಡಿ ಕುಡಿತಾ ಇರಬೇಕು. ಇಷ್ಟು ನೀವು ಮಾಡಿದಾಗ ಒಂದು ಬೆಸ್ಟ್ ಲೂಬ್ರಿಕೇಶನ್ ಟು ದ ಕೋಲಾನ್. ಕರ್ಲ್ ಇರುತ್ತಲ್ಲ, ಹತ್ತಾರಡಿರ್ತಕ್ಕಂತಹ ಕರಳು ಆಂತರಿಕವಾಗಿ ತನ್ನ ಸ್ನಿಗ್ಧತೆಯನ್ನು ಲೂಬ್ರಿಕೇಶನ್ನ ಜಾಸ್ತಿ ಮಾಡ್ಕೋಬೇಕು ಅಂದಾಗ ವಂಡರ್ಫುಲ್ ರೆಮಿಡೀಸು. ಆಮೂಲಾಗ್ರವಾಗಿ ಪೈಲ್ಸ್ಗೆ, ಅಜೀರ್ಣತೆಗೆ, ಹಸಿವಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ತುಂಬ ತೇಗ್ ಬರ್ತಾ ಇದೆ, ಹೊಟ್ಟೆ ಭಾರ, ಈ ಪದ ಸರ್ವೇ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಅಂತ. ಹೊಟ್ಟೆ ಭಾರ ಸರ್, ತಿನ್ನಕ್ಕೆ ಮನಸ್ಸೇ ಇಲ್ಲ ಅಂತ. ಇಲ್ಲಿಂದ ಹಸಿವಾಗಬೇಕು, ಇರೋದು ಹೋದರೆ ತಾನೆ. ಹೊಟ್ಟೆ ಇರೋದು ತ್ಯಾಗ ಮಾಡಿ ನಾವು ನಿರ್ಮಲವಾದಾಗ ತಾನೇ ನಮ್ಗೆ ಹಸಿವು ಅಂತ ಅನ್ಸೋದು. ಸೊ ಹಾಗಾಗಿ ಹೊಟ್ಟೆ ಭಾರ ಇದ್ದಾಗ ಕಾನ್ಸ್ಟಿಪೇಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಇದ್ದಾಗ ಹೊಟ್ಟೆ ಭಾರ ಆಗುತ್ತೆ. ಇಟ್ ಇಸ್ ಇಂಟರ್ರಿಲೇಟೆಡ್, ಒಂದಕ್ಕೊಂದಕ್ಕೆ ಇಂಟರ್ನಲ್ ಕನೆಕ್ಷನ್ಸ್ ಇರೋದ್ರಿಂದ ಈ ಎಲ್ಲ ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ಕೋಬೇಕು. ಕಾನ್ಸ್ಟಿಪೇಷನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಏನಂದರೆ ಝೀರೋ ಸ್ಟ್ರೆಸ್. ಹೆಂಗೆ ಸರ್ ಸ್ಟ್ರೆಸ್ಸು? ಬೆಳಗಾಗದ್ರೆ ಲೈಟ್ ಬಿಲ್ಲು, ವಾಟರ್ ಬಿಲ್ಲು, ಆಫೀಸು, ನನ್ನ ಡೌನ್ ಸ್ಟ್ರೀಮು, ನನ್ನ ಬಾಸು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಬೇಕು. ಮನೇಲಿ ಮಗನಾಗಿರಬೇಕು, ತಂದೆಯಾಗಿರಬೇಕು, ಅಳಿಯನಾಗಿರಬೇಕು, ಮಾವನಾಗಿರಬೇಕು, ತುಂಬ ರೆಸ್ಪಾನ್ಸಿಬಿಲಿಟೀಸು. ಹೇಗೆ ಸ್ಟ್ರೆಸ್ಸು ಅಂತ? ಸ್ಟ್ರೆಸ್ನ 2 ಪದವಿಭಾಗ ಮಾಡ್ತೀವಿ. ಒಂದು ಡಿಸ್ಟ್ರೆಸ್ಸು, ಇನ್ನೊಂದು ಯೂ ಸ್ಟ್ರೆಸ್ ಅಂದರೆ ಬಂದಿರೋದನ್ನು ತುಂಬ ಖುಷಿಯಿಂದ ನಾನು ಸ್ವೀಕರಿಸ್ತೇನೆ, ಅದ್ರ ಜೊತೆಗೆ ಭಾಳನ್ನು ನಡೆಸ್ತೀನಿ ಅಂತಕ್ಕಂಥ ಯೂ ಸ್ಟ್ರೆಸ್ಸು. ಅಯ್ಯೋ ಬೆಳಗಾಗೆದ್ದು ಸೂರ್ಯೋದಯ ಆಯ್ತಲ್ಲಪ್ಪ, ಇವತ್ತು ದಿವಸ ಶುರು ಆಯಿತು ಅಂತ ಯೋಚನೆ ಮಾಡಿದೆ, ಅದು ಡಿಸ್ಟ್ರೆಸ್ ಆಫ್ ಲೈಫ್. ಇದನ್ನೊಂಚೂರು ಯೋಚನೆ ಮಾಡ್ಕೊಂಡ್ಬಿಟ್ರೆ ಲೈಫ್ ಇಸ್ ಡೆಫಿನೆಟ್ಲಿ ಬ್ಯೂಟಿಫುಲ್. ವ್ಯಾಯಾಮ ಇಸ್ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಟಿಪಿಕಲ್ ಎಕ್ಸಸೈಸ್ ಬರೆದಿಟ್ಕೊಳ್ಳಿ. ಯಾರಿಗಾರು ತುಂಬ ವರ್ಷಗಳಿಂದ ಕಾನ್ಸ್ಟಿಪೇಷನ್ ಇದೆ ಅಂದರೆ ಒಂದು ಲೋಟ ಬಿಸಿನೀರಿಗೆ ಅರ್ಧ ಚಮಚ ತುಪ್ಪನ ರಾತ್ರಿ ಮಲ್ಕೊಳ್ಳೋವಾಗೆ ಕುಡಿತಕ್ಕಂಥದ್ದು. ಬೆಳಗಾಗೆದ್ದು ಒಂದು 40 ನಿಮಿಷ 4 ಕಿಲೋಮೀಟ್ರು. ಒಬ್ಬ ಆರೋಗ್ಯವಾದಂಥ ಮನುಷ್ಯ ಸಿಂಪಲ್ ಕಾನ್ಸ್ಟಿಪೇಷನ್ ಒಂದೇ ಇದೆ ಅಂತ ತನ್ನ ಪರಿಕಲ್ಪನೆಯಲ್ಲಿ ಸಮಸ್ಯೆ ಇದೆ ಅಂತ ಯೋಚನೆ ಮಾಡಿದಾಗ 40 ನಿಮಿಷ ಬ್ರಿಸ್ಕ್ ವಾಕಿಂಗ್ ಮಾಡಿಬಿಟ್ಟು ಲೆಟ್ ಹಿಮ್ ಸ್ಟಾರ್ಟ್ ವಾಕಿಂಗ್ ಇದೆ. 2 ದಿವಸ ಮೈ ನೋವು ಬರ್ಬೋದು, 4-6 ದಿವಸ ಮೈ ಎಲ್ಲ ಸ್ವಲ್ಪ ರೆಸ್ಟ್ ಹೋಗ್ಬೇಕು ಅಂತ ಅನಿಸ್ಬೋದು. ಆ ಪರ್ಸಿಸ್ಟೆನ್ಸ್ ಇಸ್ ಇಂಪಾರ್ಟೆಂಟ್. ಒಂದ್ಸಲಿ ಶುರು ಮಾಡಿದ್ಮೇಲೆ ಮಾಡ್ತೀನಪ್ಪ. LKG ಮಗುಗೆ 2ನೇ ದಿವಸ ಕ್ಲಾಸ್ಗೆ ಹೋಗು ಅಂದರೆ ಬೇಡ ಅನ್ನತ್ತೆ. ಬೇಡ, ನಂಗೆ ಸ್ಕೂಲು, ಒಂದು ಪೆನ್ಸಿಲ್ ಕದ್ದ, ಒಂದು ರಬ್ಬರ್ ಮುರಿದಂತ ನಾನು ಹೋಗಲ್ಲ ಅಂತ ಹೇಳುತ್ತೆ ಮಗು ಅಲ್ವಾ. ಅದಕ್ಕೆ ಪರ್ಸಿಸ್ಟೆನ್ಸ್ ಇಂಪಾರ್ಟೆಂಟು. ನಾನು ಹೇಳ್ತೀನಿ ಟೀಚರ್ಗೆ, ನಾವೇನು ಹೇಳಬೇಕಾಗಿಲ್ಲ, ಮಗುಗೆ ಆ ಥರ ಒಂದು ಪ್ರಿಯವಾದಂಥ ಸುಳ್ಳಲ್ಲಿ ನಾವು ಟೀಚರ್ಗೆ ಹೇಳ್ತೀವಿ, ನೀನು ಹೋಗಿ ಸ್ಕೂಲ್ಗೆ ನಾನೆಲ್ಲ ಸರಿ ಮಾಡ್ತೀನಿ ಅಂಥೇಳಿ ಅದನ್ನು ಹೆಂಗೆ ಫೋರ್ಸ್ ಮಾಡಿ ಅದಕ್ಕೊಂದು ಕಂಟಿನ್ಯೂಟಿ ಕೊಡ್ತೀವೋ ಹಾಗೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಒಂಚೂರು ಕಂಟಿನ್ಯೂಟಿ ಕೊಟ್ಟರೆ ಆರೋಗ್ಯ
ಯಾವತ್ತಿಗೂ ನಮಗೆ ಸುಸ್ಥಿರವಾಗಿ ಇರ್ಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಬಗ್ಗೆ ನಮ್ಮ ಡಾಕ್ಟರ್ CA ಕಿಶೋರ್ ಅವರು ತುಂಬ ವಿಶೇಷವಾಗಿ ಬಹಳ ಸರಳವಾಗಿ ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸರ್, ಭಾಳ ಧನ್ಯವಾದ ತಮಗೆ. ಈ ಭಾಷೆ ಎಷ್ಟು ಚೆನ್ನಾಗಿದೆ, ಎಲ್ಲಿ ಕಲ್ತ್ರಿ ನೀವು? ಕನ್ನಡವೇ ಚಂದ, ಕಲಿಯೋದಿಲ್ಲ, ಕಲ್ತಿದ್ದನ್ನು ಮಾತಾಡಿದ್ರೆ ಸೊಗಸಾಗಿರುತ್ತೆ. ಚುಚ್ಚಿಬಿಟ್ರು. ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿ ನಮ್ಮೆಲ್ಲರಲ್ಲಿ. ಸರ್, ಧನ್ಯವಾದ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.